ಏನಪ್ಪ, ನೀವು ದಂಪತಿಗಳು ಸಮೇತ ಪೂಜೆಗೆ ಬಂದಿದ್ರೆ ಒಳ್ಳೇದಾಗದು. ಎಲ್ಲಿ ನಿಮ್ಮ ಹೆಂಡತಿ ಕಾಣ್ತಾನೆ ಇಲ್ವಲ್ಲ? ಇಲ್ಲ ಬರ್ತೀನಿ ಅಂತ ಹೇಳಿದ್ಲು. ಬರ್ತಾಳೆ ಬರ್ತಾಳೆ. ಪೂಜೆಗೆಲ್ಲ ರೆಡಿ ಆಗಿದ್ರೆ ಇನ್ನೇನು ಫೋನ್ ಮಾಡಿದ್ರೆ ಬರ್ತಾರೆ. ಪುರೋಹಿತ್ರೆ, ನೀವೇನು ಅನ್ಕೊಳ್ಳಲ್ಲ ಅಂದರೆ ಒಂದು 10 ನಿಮಿಷ ಕಾಯ್ತೀರಾ? ಇನ್ನೂ ಬರೋರೆಲ್ಲ ಬರಬೇಕು. ಇನ್ನೇನಪ್ಪ ಕೆಲಸ ಐತೆ, 10 ನಿಮಿಷ ಅಲ್ಲ, ಅರ್ಧ ಗಂಟೆ ಆದರೂ ಪರವಾಗಿಲ್ಲ. ಎಲ್ಲ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತಲೇ ನಾನು ದೇವ್ರ ಹತ್ರ ನಿಧಾನಕ್ಕೆ ಬೇಡ್ಕೊತೀನಿ. ಯಾವ ತೊಂದರೆನೂ ಇಲ್ಲ. ನಿಧಾನಕ್ಕೆ ಮಾಡೋಣ ಬಿಡು ಪೂಜೆನ. ಸರಿ ಪುರೋಹಿತ್ರೆ. ಅಮ್ಮ, ನೀನು ಹೇಳ್ದಂಗೆ ನಿಧಿಗೆ ಹೋಗ್ಬಿಟ್ಟು ಕರೆದ್ಬಿಟ್ಟು ಬಂದಿದ್ದೀನಿ ಅಮ್ಮ. ನಿಧಿ ಇನ್ನೂ ಬಂದಿಲ್ಲ. ಬಂದವಳೋ ಬತ್ತಳೋ ಇಲ್ವೋ ಗೊತ್ತಿಲ್ಲ. ಹಾಗೇನೇ ನನ್ನ ಫ್ರೆಂಡಿಗೆಲ್ಲ ಹೇಳಿದ್ದೀನಿ. ಅವರು ಬರಬೇಕಿತ್ತು, ಇನ್ನೂ ಬಂದಿಲ್ಲ. ನನ್ನ ಹೆಂಡತಿ ರೆಡಿ ಆಗ್ತಾ ಇದ್ಲು ತಾನೇ, ಬರ್ತೀನಿ ಅಂತಂದು ಯಾಕೆ ಬಂದಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ. ಪೂಜೆಗೆ ನಾನು ನೀನು ಇಬ್ಬರೇನೇನೋ. ಮಗನೇ, ಪೂಜೆಗೆ ಯಾರ್ಯಾರು ಬರಬೇಕು ಅಂತ ಅನ್ಕೋತೀವೋ ಅವ್ರ ನೆಪನೇ ಹೇಳಲ್ಲ, ಬರ್ತಾರೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ಸುಮ್ಮನೆ ಇರು. ಪೂಜೆ ಶುರುವಾಗೋಗ್ಬಿಡ್ತಾ? ಸಾರಿ ಸಾರಿ, ಮೊದಲನೇ ಸಲ ಅಲ್ವಾ, ಸೀರೆ ಉಟ್ಕೊಂಡು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಓ ಉಷಾ ಬಂದ? ಈಗ ತಾನೇ ನನ್ನ ಮಗ ಹೇಳ್ತಾ ಇದ್ದ ಯಾರು ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸದ್ಯ ನೀನಾದರೂ ಪೂಜೆಗೆ ಬಂದಲ್ಲ. ಬಾಬಾ, ಇನ್ನೂ ಪೂಜೆ ಏನೂ ಶುರುವಾಗಿಲ್ಲ. ಇವಾಗ ಪೂಜೆ ಇನ್ನೂ ಶುರು ಮಾಡ್ತೀನಿ ಅಂತ ಪುರೋಹಿತರು ಹೇಳ್ತಾವ್ರೆ. ಪೂಜೆ ಎಲ್ಲ ಶುರುವಾದ್ಮೇಲೆ ಆಮೇಲೆ ಏನು ಎಲ್ಲ ರೆಡಿ ಮಾಡ್ಕೊಂಡ್ಮೇಲಲ್ವಾ ಇನ್ನೇ ಶುರುವಾಗುತ್ತೆ. ಇನ್ನೂ ನನ್ನ ಮಗಳು ಬರಬೇಕಿತ್ತು, ಯಾಕೋ ಇಷ್ಟೊತ್ತಾದರೂ ಬಂದಿಲ್ಲ. ಸಿಂಪಲಾಗೆ ಜಾಸ್ತಿ ಜನ ಕರೆದಿಲ್ಲ, ಸಿಂಪಲಾಗೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಸಿಂಪಲಾಗೆ ಮಾಡ್ಕೊತಾ ಇದ್ದೀವಿ. ಇನ್ನೇನು 2 ಶೆಡ್ದು ಒಂದು ಪೂಜೆ ಆಗೋಗ್ಬಿಟ್ರೆ ಹೆಂಗೋ ಇವಾಗ ಸಂಜೆನೇ ಎಲ್ಲನೂ ಶುರು ಮಾಡ್ಕೊಂಬಿಡೋಣ ಅಂತ ನನ್ನ ಮಗ ಹೇಳ್ತಾ ಇದ್ದ. ಆಂಟಿ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ದೇವ್ರಿಗೆಲ್ಲ ಅಲಂಕಾರ ಎಲ್ಲ ಮಾಡಿಬಿಟ್ಟವ್ರೆ. ಏನು ಪೂಜೆ ಒಂದೇ ಅಲ್ವಾ ಬಾಕಿ. ಬರ್ತಾಳೆ ಇರಿ ನಿಧಿನೂ. ಎಲ್ಲ ಬಂದಮೇಲೆ ಪೂಜೆ ಶುರು ಮಾಡೋಣ. ಅದು ಸರಿ, ನಿನ್ನ ಹೆಂಡತಿ ಯಾಕೆ ಬಂದಿಲ್ಲ? ಇಲ್ಲ, ರೆಡಿ ಆಗ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳಿದ್ಲು. ನಾನು ಅವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ. ನೋಡೋಣ, ಫೋನ್ ಮಾಡ್ತೀನಿ. ಏನೋ ಅವಳಿಗೇನಾದ್ರು ಹುಷಾರಿಲ್ವೋ ಏನೋ. ಚೆನ್ನಾಗೇ ಇದ್ಲು, ರೆಡಿ ಆಗ್ತಾ ಇದ್ಲು, ಬರ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ಲು. ನಾನು ಸರಿ ಬಿಡು ಆಯಿತು ಅಂತೇಳಿ ಸುಮ್ಮನೆ ಆದೆ. ನೋಡೋಣ, ಬರ್ತಾಳೆ. ಜಾಸ್ತಿ ಬಲವಂತ ಮಾಡಲಿಲ್ಲ. ಅವಳಿಗೇನಾದರೂ ಇದಿತ್ತೇನೋ ಗೊತ್ತಿಲ್ಲ. ಮುಗಿಸ್ರದ್ದು ಪ್ರಾಬ್ಲಮ್ ಇರುತ್ತಲ್ಲ. ಹಾಂ ಹಾಂ, ಅಂತೂ ಬಿಸ್ನೆಸ್ ಶುರು ಮಾಡ್ತಾ ಇದೆಯಲ್ಲ, ಎಲ್ಲ ಒಳ್ಳೇದಾಗಲಿ. ಒಳ್ಳೆ ದಿನ ಬಿಡು, ಇವಾಗೆಲ್ಲ ಕಾರ್ತಿಕ ಅಲ್ವಾ. ಪುರೋಹಿತ್ರೆ, ಇನ್ನೂ ಏನಾದರೂ ಬೇಕಿತ್ತಾ ಪೂಜೆಗೆ? ಏನಾದರೂ ಹೊಂದಿಸ್ಕೊಡ್ಲಾ ನಾನು? ಇಲ್ಲ ಮಗಳೇ, ಬೇಡ ಬಿಡ್ಬೇಡ, ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಮಂಗಳಾರತಿ ಒಂದು ಬೆಳಗ್ಬೇಕು ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಇನ್ನೇನು ಯಾರೋ ಬರಬೇಕು ಅಂತ ಇದ್ರಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಹಾಂ ಸರಿ ಪುರೋಹಿತ್ರೆ, ಅಲ್ಲ ಏನಾದರೂ ಬೇಕಾದರೆ ಕೇಳಿ. ನೋಡು ಉಷಾ ಎಷ್ಟು ಒಳ್ಳೆಯವಳು ಅಲ್ವಾ. ಹ್ಞೂ, ಎಷ್ಟು ಅಮೇರಿಕಾದಲ್ಲಿ ಬೆಳೆದು ಬಂದ್ರೂ ಸ್ವಲ್ಪನೂ ಅಹಂಕಾರ ದುರಹಂಕಾರ ಅನ್ನೋದು ಇಲ್ಲವೇ ಇಲ್ಲ. ಇರಲೆಕ್ಕ ನೀನು ಹೆಂಡ್ತಿ ಬಂದಿದ್ದೆಲ್ಲ ಕೇಳಬೇಕು, ಎಲ್ಲ ರೆಡಿ ಆಯ್ತಾ ಏನು ಎತ್ತ ಅಂತ. ಅದು ಬಿಟ್ಟು ಪಾಪ ಬಂದ್ಬಿಟ್ಟು ಇವಳೆ ಉಷಾನೇ ಕೇಳ್ತಾವಳೆ ನೋಡು. ಎಲ್ಲರಿಗೂ ಇಂಥ ಒಳ್ಳೆ ಮನಸ್ಸಿರಲ್ಲ ಕಣೋ. ಹ್ಞೂ ಅಮ್ಮ, ಇವತ್ತಿನ ನನ್ನ ಈ ಸ್ಥಿತಿಗೆ ಕಾರಣನೇ ಇವಳು ಕಣಮ್ಮ. ಇವಳಿಲ್ಲ ಅಂದಿದ್ರೆ ನಾನು ಕುಳಿದ್ಬಿಟ್ಟು ಇನ್ನೆಲ್ಲಿ ಮಲ್ಕತ್ತಾ ಇದ್ನೋ ಗೊತ್ತಿಲ್ಲ. ಇವಳು ಬಂದು ಎಲ್ಲ ಬುದ್ಧಿ ಹೇಳಿ ಮಾಡಿ ನನ್ನ ಕ್ಲೋಸ್ ಫ್ರೆಂಡು ಕಣಮ್ಮ. ಬಿಡು, ನನ್ನ ಜೀವನ ಪೂರ್ತಿ ಯಾವತ್ತೂ ಇವಳು ಋಣನ ಮರೆಯೋದೇ ಇಲ್ಲ ನಾನಂತೂ. ಅಣ್ಣ, ಅಮ್ಮ, ಅಪ್ಪ ಮಗಳೇ ಬಂದ. ಸದ್ಯ ನೀನು ಬರ್ತೀಯೋ ಬರೋಕ್ಕಿಲ್ವೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟಿದ್ದು ನನಗಂತೂ. ಅಪ್ಪ, ನೀವಿಬ್ರು ಜೊತೆಗೆ ನೋಡ್ತಾ ಇದ್ರೆ ನಂಗೆ ಭಾಳ ಖುಷಿ ಆಗ್ತೈತೆ. ಅಮ್ಮ, ಅಣ್ಣ ಬಂದಷ್ಟು ಪ್ರೀತಿಯಿಂದ ಕರೆದ್ಮೇಲೆ ನಾನು ಬರದೇ ಇರ್ತೀನ ಹೇಳು? ನೋಡಮ್ಮ, ಅಣ್ಣ ಭಾಳ ಒಳ್ಳೇದು, ತುಂಬ ಒಳ್ಳೇದು. ಅದಕ್ಕೆ ಅಣ್ಣ ಅದು ಸೀರೆ ಎಲ್ಲ ಕೊಟ್ಬಿಟ್ಟು ಕರೆದೋಗಿತ್ತು ಗೊತ್ತಾ ನನ್ನ. ಅದಕ್ಕೆ ಮಿಸ್ ಮಾಡ್ದೇನೆ ಬಂದೆ. ಹಬ್ಬ, ನಮ್ಮ ಕುಟುಂಬ ಹೀಗೆಲ್ಲ ಒಂದಾಯಿತು ಅನ್ನೋ ಖುಷಿ ಐತೆ. ನಿಮ್ಮ ಅಪ್ಪನ ಬಿಟ್ಟು. ನಿಮ್ಮ ಅಪ್ಪನ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ್ರಿ ಬಿಡಿ, ಸರಿನಾ? ಪೂಜೆಗೆ ಬಂದಲ್ಲ ಮಗಳೇ, ಬಾ. ಅಣ್ಣ, ತುಂಬ ಚೆನ್ನಾಗಿ ಶೆಡ್ ಕಟ್ಟಿದ್ಯಾ ಅಣ್ಣ. ಆರಾಮಾಗಿ ನೀನು ಬಿಸ್ನೆಸ್ ಮಾಡು. ನನ್ನ ಹೆಸರಿನಲ್ಲಂತೂ ಆಸ್ತಿ ನನಗೆ ಯಾವ ಆಸ್ತಿನೂ ಬೇಡ, ಅದನ್ನು ನೀನೇ ಇಟ್ಕೊಳ್ಳೋಣ. ನೀನು ತುಂಬ ಚೆನ್ನಾಗಿರ್ಬೇಕು ಅಷ್ಟೇನೆ. ನೋಡಮ್ಮ, ನನಗೇನು ಕಡಿಮೆ ಆಗೈತೆ? ಸಾಕು ಸಾಕು, ನಿಂದು ನೀನೇ ಇಟ್ಕೋ. ನೀನು ಏನಾದರೂ ಮಾಡ್ಕೋ, ಸರಿನಾ? ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ. ನನಗೇನಾದರೂ ಕಡಿಮೆ ಆಗಿದ್ರೆ ನಾನು ಇನ್ನೊಂದು ಕೇಳ್ತಾ ಇದ್ದೆ. ನನಗೇನು ಕಡಿಮೆ ಆಗಿಲ್ಲ ಅಲ್ವಾ? ಈ ದಿನಕ್ಕೋಸ್ಕರ ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ. ಬಾ ನಿಧಿ, ಬಾ ಬಾ, ಪೂಜೆ ನಿಂತ್ಕ ಬಾ. ಓಹೋ, ಇವಳು ಬಂದ್ಬಿಟ್ಟವಳೆ ಉಷಾ. ಹ್ಞೂ, ಇವತ್ತಿನ ಬಿಸ್ನೆಸ್ ಮಾಡ್ತಿರೋದು ಕಾರಣನೇ ಉಷಾ ಅಲ್ವಾ, ಬರ್ದಂಗಿರ್ತಾಳ. ಬಾ ಬಾ, ನಿಂತ್ಕ ಬಾ ನೀನು. ತುಂಬ ಥ್ಯಾಂಕ್ಸ್ ಉಷಾ, ನಿನ್ನಿಂದ ಏನಂತ ಇವತ್ತು ನಮ್ಮಣ್ಣ ಇಷ್ಟೊಂದು ಬದಲಾಗಿ ನಾವೆಲ್ಲ ಒಂದಾಗೋ ಥರ ಮಾಡಿದ್ದು ನೀನೇ. ತುಂಬ 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 ಥ್ಯಾಂಕ್ಸ್. ಅಯ್ಯೋ ಸುಮ್ಮನೆ ಇರು, ನಾನೇನು ಮಹಾ ಮಾಡಿರೋದು. 2 ಮಾತಾಡಿದ ತಕ್ಷಣ ಯಾರು ಇದಾಗಲ್ಲ ಅಲ್ವಾ. ನೋಡು, ನೀನೆಲ್ಲ ಹೊಗಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಏನಮ್ಮ, ಪೂಜೆ ಶುರು ಮಾಡ್ಕೋಬೋದಾ? ಹಾಂ ಪುರೋಹಿತ್ರೆ, ಶುರು ಮಾಡ್ಕೊಳ್ಳಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣಿ ನಮೋಸ್ತುತೆ. ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಮತೆ ನಮಸ್ತೆ ನಮಃ. ಓಂ ಮಂಗಳಾಯ ಬುಧಾಯ ಗುರಾಯ ಶುಕ್ರಾಯ ಚ. ಓಂ ನಮಃ ಶಿವಾಯ. ಓಂ ಗಣೇಶಾಯ ನಮಃ. ಓಂ ಉಪೇಂದ್ರಾಯ ನಮಃ.
ಓಂ ನೀಲಕಂಠಾಯ ನಮಃ, ಓಂ ಪಾರ್ವತಿಯೇ ನಮಃ, ಓಂ ನಾರಾಯಣೀ ನಮಃ, ಓಂ ಅಶ್ವಮೇಧಾಯ ನಮಃ, ಓಂ ಕುಲದೇವತಾಭ್ಯೋ ನಮಃ. ಧನ ಸಂಪನ್ನ ಪ್ರಾಪ್ತಿಯಃ ಅಷ್ಟಿರಸ್ತು ಪುಷ್ಟಿರಸ್ತು ಮಮಂ ಮಮಂ ಮಮಂ. ಓಂ. ತುಂಬ ಚೆನ್ನಾಗಿ ಮಾಡ್ತಿದ್ದಾರಲ್ವಾ ಪೂಜೆನ. ನಾನು ಹಾಸ್ಪಿಟಲ್ ಪೂಜೆನ ಇವ್ರ ಕಡೆಯಿಂದನೇ ಹೆಂಗಾದ್ರೂ ಮಾಡಿ ನಾನು ಪೂಜೆ ಮಾಡಿಸ್ಬಿಡ್ಬೇಕು. ಏನಾದರೂ ಮಾಡಬೇಕು ನೋಡು. ನಂದು ಇನ್ನೂ ಎಷ್ಟು ದಿನ ಬೇಕೋ ಓಪನ್ ಆಗೋಕ್ಕೆ. ಪುರೋಹಿತ್ರೆ, ಹಂಗೇನೆ ನೈವೇದ್ಯನೂ ಸಮರ್ಪಣೆ ಮಾಡಿಬಿಡಿ. ಹಾ ನೀವು ಮಂಗಳೂರಿ ತಗೊಳ್ಳಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಆಯಸ್ಸು, ಅಭಿವೃದ್ಧಿ, ಶಾಂತಿ, ನೆಮ್ಮದಿ, ಧನ, ಕನಕ, ವಸ್ತ್ರ, ವಾಹನಾದಿ ಎಲ್ಲನೂ ಕೊಟ್ಟು ನಿಮಗೆ ಆ ದೇವರು ಕಾಪಾಡಲಿ. ಈ ನಿಮ್ಮ ವ್ಯಾಪಾರ ವ್ಯವಹಾರದಾಗೆ ಯಾವುದು ತೊಂದರೆ ಆಗದಿದ್ದಂಗೆ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗ್ಲಿ ಅಂತ ನಾನು ಗಣೇಶನಲ್ಲಿ ಕೇಳಿಕೊಂಡು ಫಸ್ಟು ವಿಘ್ನ ವಿನಾಯಕ ಗಣೇಶನ ಪೂಜೆ ಮಾಡಿದ್ದೀನಿ. ಎಲ್ಲ ಒಳ್ಳೇದಾಗುತ್ತೆ, ಮುಂದುವರಿಸಿ. ಇವತ್ತು ತುಂಬ ಒಳ್ಳೆ ದಿನ, ಶುಭ ದಿನ, ಶುಭ ಮುಹೂರ್ತ ಎಲ್ಲನೂ ಐತಿ ಇವತ್ತು. ಇವತ್ತೇ ನೀವು ಕಾರ್ಯನ ಶುರು ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಏನಮ್ಮ ಎಲ್ಲರೂ ಸೌಖ್ಯನಾ ಮನೆಗೆ? ಹಾ ಪುರೋಹಿತ್ರೆ. ನೋಡಮ್ಮ, 4 ಗಂಟೆ ತನಕನೂ ಕಳಸ ಏನು ಕದ್ಲಿಸಕ್ಕೆ ಹೋಗಬೇಡಿ. 4 ಗಂಟೆ ಆದಮೇಲೆ ಇಲ್ಲಿರೋ ಕಳಸನ ಕದ್ಲಿಸ್ಬಿಟ್ಟು ದೇವ್ರದ್ದೆಲ್ಲನೂ ತೆಗೆದು ಒಂದತ್ರ ಸಾರಿಸಿರೋ ಜಾಗದಾಗ ಶುಚಿಯಾಗಿ ಇಟ್ಬಿಟ್ಟು ಆಮೇಲೆ ನೀವು ಅದೇನೋ ಹೇಳಿದ್ರಲ್ಲ, ಇಲ್ಲಿ ಮರಿನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಒಳ್ಳೆ ದಿನ 4-4:15 ಮೇಲೆ ಆರಾಮಾಗಿ ಇವತ್ತೇನೆ ಶುರು ಮಾಡ್ಬೋದು. ಯಾವುದೇ ತೊಂದರೆ ಇಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲಿ ತನಕ ಈ ದೇವಿ ಇಲ್ಲೇನೇ ಸ್ಥಾಪನೆ ಆಗಿರಲಿ. ಸರಿನಾ? ಆಯ್ತು ಆಯ್ತು ಪುರೋಹಿತ್ರೆ. ಸರಿನಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಏನಪ್ಪ, ನಿನಗೂ ಅಷ್ಟೇ ಬಿಸ್ನೆಸ್ಸಾಗೆ ಎಲ್ಲನೂ ಒಳ್ಳೇದಾಗಲಿ, ಎಲ್ಲ ಕೈ ಎತ್ತು ಬರಲಿ. ಏನೋ ಒಳ್ಳೇದಾಗ್ಲಪ್ಪ. ಮೊದಲಿಂದನೂ ಎಲ್ಲ ನೀವು ಇದೇ ಥರನೇ ಬಿಸ್ನೆಸ್ಸು ಅದು ಇದು ಅಂತ ಮಾಡ್ಕೊಂಡು ಬಂದಿದ್ದೀರಾ. ಇನ್ನು ಮುಂದೆ ನಿನ್ಗೂ ಕೈ ಹಿಡಿಲಿ ಕಣಪ್ಪ. ಆಯಿತು ಪುರೋಹಿತ್ರೆ, ನಿಮ್ಮ ಪತ್ನಿ ಬಂದಿದ್ರೆ ಚೆನ್ನಾಗಿರೋದು. ಬರಲಿಲ್ಲ ಅದು. ಸರಿ ಆಯ್ತು, ನಾನು ಇನ್ನು ಹೊರಡ್ತೀನಿ. ಸರಿ ಪುರೋಹಿತ್ರೆ, ದಕ್ಷಿಣೆ ಎಲ್ಲನೂ ನಾನು ಕಳಸ ಚೊಂಬು ಎಲ್ಲ ಕೊಡಬೇಕಾದ್ರೇ ಕೊಡ್ತೀನಿ. ಪರವಾಗಿಲ್ಲ, ಒಳ್ಳೇದಾಗಲಿ. ಹಬ್ಬ, ಏನೋ ಒಂಥರ ನೆಮ್ಮದಿ. ಪೂಜೆ ಎಲ್ಲನೂ ತುಂಬ ಚೆನ್ನಾಗಾಯ್ತು ಅಲ್ವಾ ನಿಧಿ? ತುಂಬ ಥ್ಯಾಂಕ್ಸ್ ನೀನಂತೂ ಬಂದಿದ್ದಕ್ಕೆ. ಅಣ್ಣ, ನಮ್ಮನೆ ಫಂಕ್ಷನ್ನು ನಾನು ಬರ್ದೆ ಮತ್ತೆ ಯಾರು ಬರ್ತಾರೆ ಹೇಳು? ನಾನು ಬರಲೇಬೇಕಲ್ವಾ, ಅದಕ್ಕೆ ಬಂದಿದ್ದು. ಅಲ್ಲ, ನಿನ್ನ ಗಂಡನ್ನ, ನಿಮ್ಮ ಅತ್ತೆನ, ಮಾವನ್ನ ಎಲ್ಲರೂ ಕರ್ಕೊಂಬಂದಿದ್ರೆ ನೀನು ಚೆನ್ನಾಗಿರೋದು. ನಿಮ್ಮ ಅಜ್ಜಿನ ಕಾಯ್ಕೊಂಡು ಕೂತ್ಕ ನೀನು. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ. ನೋಡಮ್ಮ, ನನಗಿಷ್ಟ ಆಯ್ತು, ನಾನು ಬಂದೆ. ಯಾರಿಗೂ ಬಲವಂತ ಮಾಡಲ್ಲ, ಸರಿನಾ? ಮನೆಗೆ ಏನು ಮಾಡಿದ್ವಿ ಇವತ್ತು? ಸ್ಪೆಷಲ್ಲು ಸ್ವೀಟು. ಇನ್ನೇನೇ ಮಾಡಲಿ, ಕಾಯಿ ಒಬ್ಬಟ್ಟು ಮಾಡಿಕ್ಕೆ ಬಂದಿದ್ದೀನಿ. ನಿಮ್ಮ ಅತ್ತಿಗೆ ರೆಡಿಯಾಗಿ ನಿಂತ್ಕೊಂಡಿದ್ಲು, ಬತ್ತೀನಿ ಅಂತ. ಇಷ್ಟೊತ್ತಾದರೂ ಬರಲಿಲ್ಲ, ಎಂಥದ್ದು ಇಲ್ಲ. ಅದು ಯಾಕೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಹೀಗೆ ಹೋಗಿ ನೋಡಬೇಕು. ಅಮ್ಮ, ಪೂಜೆ ಹತ್ರ ಒಬ್ರು ಕೂತ್ಕೋಬೇಕೇನೋ. ಎಲ್ಲರೂ ಮನೆಗೆ ಹೋಗ್ಬಿಟ್ರೆ ಇಲ್ಲೇನಾದರೂ ಬಂದ್ಬಿಟ್ಟೆಲ್ಲ ದೇವ್ರನ್ನೆಲ್ಲ ಕೆಡಿಸ್ಬಿಡ್ತದೇನೋ. ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕೇನೋ. ನೋಡು ನಿಧಿ, ಮನೆಗೆ ಹೋಗಿರ್ರಿ. ನಾನು ಇಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕೆಲಸದಲ್ಲಿ ಇರಿಸ್ಬಿಟ್ಟು ಆದಷ್ಟು ಬೇಗನೆ ಮನೆ ಹತ್ರ ಬರ್ತೀನಿ. ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಊಟ ಮಾಡಿ, ನಮ್ಮ ಕುರಿ ಎಲ್ಲ ತಗೊಂಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಗಾಡಿ ಹೋಗೈತೆ. ನಾನು ಗಾಡಿ ಬರೋ ತನಕ ಕಾದು ಮಾಡಿ ಬರ್ತೀನಿ. ನೀವು ಹೋಗಿರ್ರಿ. ನೀನು ಅಷ್ಟೇ ಉಷಾ, ಊಟ ಮಾಡ್ಕೊಂಡೇ ಹೋಗಬೇಕು. ಹಾಂ, ಇಷ್ಟೆಲ್ಲ ಪೂಜೆಗೆ ಬಂದ್ಬಿಟ್ಟು ಊಟ ಮಾಡ್ಕೊಳ್ದೆ ಹೋಗ್ತೀನಾ? ಖಂಡಿತ ಊಟ ಮಾಡ್ಕೊಂಡೇ ಹೋಗೋದು. ಸರಿ ಬರ್ರಿ, ನಾವೆಲ್ಲ ಹೋಗೋಣ. ಇವನು ಇಲ್ಲೇ ಇರ್ತಾನೆ, ಬನ್ನಿ. ಉಷಾ, ಹಾಂ, ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ನಾನು ತುಂಬ ಬದಲಾಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ತುಂಬ ಥ್ಯಾಂಕ್ಸ್. ಹಬ್ಬಾ, ನಾನು ಸಿಕ್ಕಿದಾಗೆಲ್ಲ ನೂರು ಸಲ ಥ್ಯಾಂಕ್ಸು, ನೂರು ಸಲ ಅದು ಇದು ಅಂತ ಹೊಗಳ್ತಾ ಇರ್ತಿಲ್ಲ. ದಯವಿಟ್ಟು ಮರಯ್ಯ ಬಿಟ್ಬಿಡು, ಥ್ಯಾಂಕ್ಸ್ ಗಿಂಕ್ಸ್ ಎಲ್ಲ ಹೇಳೋದಿಲ್ಲ ನಾನು. ಆದರೆ ಇವತ್ತು ನಿನ್ನ ವೈಫ್ ಜೊತೆ ನೀನಿದ್ರೆ ನಂಗೆ ಇನ್ನೂ ಭಾಳ ಖುಷಿ ಆಗೋದೇನೋ. ಅದೇ ಏನು ಮಾಡೋಣ. ನೀನು ಹೆಂಡತಿ ಬಂದೇ ಇಲ್ಲ, ಯಾಕೆ? ಏನಾದರೂ ಪ್ರಾಬ್ಲಮ್ಮಾ? ಆ ಥರ ಏನಿಲ್ಲ, ಬರ್ತೀನಿ ಅಂತ ಹೇಳಿದ್ಲು, ಆದರೂ ಯಾಕೋ ಬಂದಿಲ್ಲ. ಬರಬೇಕಿತ್ತು ಆ್ಯಕ್ಚುಲಿ. ನೋಡೋಣ, ಮನೆಗೆ ಹೋಗಿರು, ಬರ್ತೀನಿ ನಾನು. ಊಟ ಎಲ್ಲನೂ ಮಾಡಿರಿ. ಹಾಂ, ಖಂಡಿತ. ಅಮ್ಮ ತಾಯಿ, ಏನೋ ಹೊಸ್ದಾಗಿ ನಿನ್ನೆ ನಂಬ್ಕೊಂಡು ಬಿಸ್ನೆಸ್ಸು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೈ ಕೊಡ್ದಂಗೆ ದಯವಿಟ್ಟು ಕಾಪಾಡಮ್ಮ. ನಿನ್ನ ಬಿಟ್ಟು ನಂಗೆ ಬೇರೆ ಯಾರೂ ಇಲ್ಲ. ನಿನ್ನೆ ನಂಬಿಟ್ಟಿದ್ದೀನಿ. ಏನೋ ನನಗೇನು ಒಳ್ಳೇದೋ ಏನು ಕೆಟ್ಟದೋ ಗೊತ್ತಿಲ್ಲ, ಅಂತೂ ನಿನ್ನೆ ನಂಬಿದ್ದೀನಿ. ದಯವಿಟ್ಟು ಕೈ ಹಿಡಿದ್ಬಿಟ್ಟು ಕಾಪಾಡಿ ಒಳ್ಳೇದು ಮಾಡು ತಾಯಿ ನನಗೆ. ಲೋ ಮಾದಣ್ಣ ಬಾಯ್ಲಿ. ಅರ್ಧ ಜನ ಹೊರಗಡೆ ಹೋಗೋರು, ಯಾರು ಇಲ್ಲವೇ ಇಲ್ಲ ನಮ್ಮ ಕೆಲಸದವರು.